ನಾವು 25+1 ಗೆದ್ದೀವಿ. ಒಂದು ಸುಮಲತಾ ಮೇಡಮ್ ಅವ್ರ ಮಂಡ್ಯದಲ್ಲಿ ನಾವು ಸಪೋರ್ಟ್ ಕೊಟ್ಟು ಗೆದ್ದಿರುವಂಥದ್ದು. ಇವತ್ತು JDS ನಮ್ಮ ಜೊತೆ ಅಲಯನ್ಸ್ ಆಗಿರೋದ್ರಿಂದ ಅವ್ರು ಇರುವಂಥ 1 ಸೀಟು ಮತ್ತು ಕಾಂಗ್ರೆಸ್ 1 ಸೀಟ್ ಮಾತ್ರ ಅವ್ರು ಗೆದ್ದಿದ್ರು. ಉಳಿದ ಜಿಲ್ಲೆಯಲ್ಲೂ ಸಹಿತ ಅವ್ರ ಪರ್ಸೆಂಟೇಜ್ ಇರೋದ್ರಿಂದ JDS ನಮ್ಮ ಜೊತೆ ಸೇರಿದ್ರಿಂದಲೂ ನಮಗೆ ಶಕ್ತಿ ಹೆಚ್ಚು ಬಂದಿರೋದ್ರಿಂದ ಇವತ್ತು ಅವರು ಸಹಿತ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನ ಇದೆ. ಅದು ಒಂದು ಸ್ಥಾನನೂ ಸಹಿತ ಬರುವಂಥ ಈ ಇಲೆಕ್ಷನ್ದಲ್ಲಿ 26ನೇ ತಾರೀಕು ಮತ್ತು 7ನೇ ತಾರೀಕಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ 28 ನಾವು ಗೆಲ್ತೇವೆ. ಮತ್ತು ಕರ್ನಾಟಕ ರಾಜ್ಯದ ಜನ, ಇಡೀ ದೇಶದ ಜನ 140 ಕೋಟಿ ಜನರು ಸಹಿತ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ನಾವು ಎಲ್ಲೇ ಹೋಗಿ ಕೇಳಿದ್ರು ಸಹಿತ ನಾವು ಕ್ಯಾಂಡಿಡೇಟ್ ಯಾರೇ ಇರಲಿ ನಾವು ನರೇಂದ್ರ ಮೋದಿ ಅವ್ರಿಗೆ ವೋಟ್ ಹಾಕ್ತೀವಿ ಅನ್ನುವಂಥ ಒಂದು ಭಾವನೆಯಲ್ಲಿದ್ದಾರೆ. ಮತ್ತು ನಮಗೂ ವಿಶ್ವಾಸ ಇದೆ 100ಕ್ಕೆ 100ರಷ್ಟು 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಲೋಕಸಭಾ ಸದಸ್ಯರಾಗಿ ಗೆಲ್ತಾರೆ. ಇಲ್ಲ, ಬೇರೆ ನಮ್ಮ ತಪ್ಪಿನಿಂದ ನಾವು ಸೋಲನ್ನು ಅನುಭವಿಸಿರ್ಬೋದು. ಆ ಸೋತಿರುವಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಂಡು ಬರುವಂಥ ಚುನಾವಣೆಯಲ್ಲಿ ಮಾಡಿದ ತಪ್ಪುಗಳನ್ನು ಮಾಡಲಾರ್ದೇ ನಾವು ಅದನ್ನು ಸರಿ ಮಾಡಿಕೊಂಡು ಬರುವಂಥ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಸಹಿತ ನಾವು 125ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಅಸೆಂಬ್ಲಿಯಲ್ಲಿ ಗೆಲ್ತೇವೆ. ಇಲ್ಲ, ಅದನ್ನೆಲ್ಲ ಸರಿ ಮಾಡ್ಕೊಂಡಿವಿ. ಈಗಾಗಲೇ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲ ಸರಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ವಾರದಲ್ಲಿ ಎಲ್ಲನೂ ಸಣ್ಣ ಪುಟ್ಟ ಅಸಮಾಧಾನ ಬಂಡುಕೋಲು ಇರುವಂಥದ್ದು ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ನೀವು ಕಾಯ್ದು ನೋಡಿ. ಯಾವುದೇ ರೀತಿಯಿಂದ ಇದ್ರೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಸಹಿತ ಮತದಾರರು ಭಾರತೀಯ ಜನತಾ ಪಾರ್ಟಿ ಕಮಲ್ದವರಿಗೆ ವೋಟ್ ಹಾಕೋದ್ರ ಮುಖಾಂತರ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರು ತುದಿಗಾಲ ಮೇಲೆ ಎತ್ತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ನಾಯಕರು ಸಹಿತ ಅವ್ರ ಜೊತೆ ಮಾತಾಡಿದ್ದಾರೆ. ಅವ್ರ ಜೊತೆ ಏನು ಮಾತುಕತೆ ಆಗಿದೆ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಯಡಿಯೂರಪ್ಪನವರು ಆ ಲೆವೆಲ್ದಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಏನು ಮಾತುಕತೆ ಆಗಿದೆ ಅನ್ನೋದು ಗೊತ್ತಿಲ್ಲ, ತಿಳ್ಕೊಂತ ಭಾರತೀಯ ಜನತಾ ಪಾರ್ಟಿ ಒಳಗೆ ತುಳಿಯಕತ್ತಾರ ಅನ್ನುವಂಥ ಅವ್ರ ವಾದ ಇದೆ. ನೀವು ಯಾವ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಿದ್ದೀರಿ ಆ ಕ್ಷೇತ್ರದೊಳಗೆ ಯಾವುದೇ ಲಿಂಗಾಯತರಿಗೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಹಾಗೇನಿಲ್ಲ. ಲಿಂಗಾಯತರಿಗೆ ಕಡೆಗಣನೆ ಮಾಡಿದ್ದಾರೆ. ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 4 ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಅತಿ ಹೆಚ್ಚು ನಮ್ಮ ಭಾರತೀಯ ಜನತಾ ಪಾರ್ಟಿ ಲಿಂಗಾಯತರಿಗೇ ಕೊಟ್ಟಿದೆ. ಇಲ್ಲಿ ನಾವು ಅಲ್ಲಿಗೆ ಬರ್ತಾ ಇದೆ. ಅದನ್ನು ಆಗೋದು ನೋಡಿದ್ರೆ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಒಟ್ಟು MLA ಸ್ಥಾನದಲ್ಲಿ ಅತಿ ಹೆಚ್ಚು ಗೆದ್ದಿರುವಂಥದ್ದು ಲಿಂಗಾಯತರನ್ನೇ. ಅವ್ರು ಲಿಂಗಾಯತ ಸ್ಥಾನದಲ್ಲಿ MLA ಕೊಟ್ಟಿದ್ದ ಸಲುವಾಗಿ ಗೆಲ್ಲಿಕ್ಕೆ ಸಾಧ್ಯ ಆಗಿದೆ. ಯಾವುದು ಇಲ್ಲ, ಅವ್ರಿಗೆ ನಮ್ಮ ದೊಡ್ಡವ್ರು ಕನ್ವಿನ್ಸ್ ಮಾಡ್ತಾರೆ. ತಪ್ಪಾಗಿರ್ಬೋದು, ನಮ್ಮ ಕಡೆ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು. ಏನಾದರೂ ಸಣ್ಣ ಪುಟ್ಟ ಇದ್ದದನ್ನು ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ, ನಮ್ಮ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ. ದಿಂಗಾಲೇಶ್ವರ ಪೂಜ್ಯರು ಸಹಿತ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ಮ ಲೆವೆಲ್ದಲ್ಲಿ ಮಾತಾಡುವಂಥದ್ದಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಯಡಿಯೂರಪ್ಪನಂಥವ್ರು, ಅಮಿತ್ ಶಾಜಿ ಅಂತವರು ಅವ್ರು ಮಾತಾಡ್ತಾರೆ. ನಮ್ಗೆ ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಇಡೀ ನಮ್ಮ ಕರ್ನಾಟಕಕ್ಕೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರ ಸಲುವಾಗಿ ಅವ್ರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಆಶಾಭಾವನೆ ನಮ್ಮಲ್ಲಿದೆ. ನನಗೆ ನಾವು ಜೋಡಿ ಮಾತಾಡಿಲ್ಲ ಅಷ್ಟು. ನಾವು ದೂರಿಂದ ಅವ್ರ ಆಶೀರ್ವಾದ ಅಷ್ಟೇ ತಗೋತಾ ಇದ್ದೀವಿ. ಅಷ್ಟು ಡೀಪ್ ಆಗಿ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದಕ್ಕೆ ರಾಜ್ಯದ ಒಬ್ಬ ಪ್ರಭಾವಿ ಲಿಂಗಾಯತ ಮುಖಂಡರು ಅಲ್ಲ, ಈಗಾಗಲೇ ಅದು ಒಂದು ಸ್ಟೆಪ್ ಭಾಳ ಮುಂದೋಗಿದೆ. ನಾವು ರಾಷ್ಟ್ರೀಯ ನಾಯಕರ ಕಡೆಯಿಂದ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಾನು ವೈಯಕ್ತಿಕವಾಗಿಯೂ ಸಹಿತ ಅವ್ರು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಅವ್ರು ದೊಡ್ಡವರು ಇದ್ದಾರೆ. ಏನೋ ನಮ್ಮ ಕಡೆ ಸಣ್ಣ ಪುಟ್ಟ ತಪ್ಪಾಗಿದ್ರು ಸಹಿತ ನಾವು ಕ್ಷಮೆ ಕೇಳ್ತೀವಿ ಮತ್ತು ಅವ್ರ ಆಶೀರ್ವಾದವನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಾನು ಭಾಳ ಸೇರಿಸ್ಕೊಂಡಿದ್ದೀನಿ. ನನಗೀಗ ಭಾಳ ಜಾಸ್ತಿ ಆಗಿ ಎಕ್ಸಾಸ್ಟ್ ಆಗಿ ನಮ್ಮ ಸಮಾಜದ ಎಲ್ಲರೂ ಬಂದು ನನಗೆ ಹೇಳಿದ ಮೇಲೆ ಈಗ ನಾನು ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ನಾವು ತಪ್ಪೇ ಮಾಡಿಲ್ಲ ಅನ್ನೋಂಥದ್ದು ನಾನು ವಾದ ಮಾಡ್ತಾ ಇಲ್ಲ. ಅವ್ರು ಬೇಜಾರಾಗಿರ್ಬೋದು. ಬೇಜಾರಾದದಕ್ಕೆ ಅವರೆಲ್ಲ ಬುದ್ಧಿವಂತರಿದ್ದಾರೆ, ದೊಡ್ಡವರಿದ್ದಾರೆ. ಅದಕ್ಕೆ ನಾವು ವಿನಂತಿಯನ್ನು ಮಾಡ್ತೀವಿ. ಅವರು ಆಶೀರ್ವಾದ ಮಾಡಲಿ. ನಾವು ಮತ್ತೆ ದೊಡ್ಡವ್ರ ಕಡೆ ಮಾಡಿ ಮನುಷ್ಯರಾದವರೇ ತಪ್ಪು ಮಾಡೋದು, ನಡೆದಾಡವನ್ನೇ ಇಡುವಂಥದ್ದು.
ತಪ್ಪು ಮಾಡಿರುವಂಥದ್ದನ್ನು ಜೋಶಿ ಅವ್ರು ಮಾಡಿರಲಿ ಅಥವಾ ನಮ್ಮ ರಾಜ್ಯ ಅಥವಾ ರಾಷ್ಟ್ರೀಯ ನಾಯಕರು ಯಾರೇ ಮಾಡಿರಲಿ ಅವ್ರ ಗೌರವ ಸಿಗದೇ ಇರುವಂಥದ್ದು ಏನಾದರೂ ಕೆಲಸಗಳು ಆಗಿದ್ದರೆ ಅದನ್ನು ಸರಿ ಮಾಡಿಸುವಂಥ ಪ್ರಯತ್ನವನ್ನು ನಾನೇ ಜವಾಬ್ದಾರಿ ತೊಗೊಂಡು ಮಾಡುವಂಥದ್ದು ಕಡೆ ಗಮನ ಹರಿಸ್ತೇನೆ. ಪಂಚಮಸಾಲಿ ಸಮಾಜಕ್ಕೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತೇಳಿ ಹರಿಹರ ಶ್ರೀಗಳು ವಾಗ್ದಾಳಿ ಮಾಡ್ತಾರೆ. ನೋಡಿ, ನಮ್ಮ ಸರ್ಕಾರದಲ್ಲಿ 2008ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಅದರಲ್ಲಿ ನಾನು ಕೈಗಾರಿಕಾ ಸಚಿವನಾಗಿದ್ದೆ ಮತ್ತು ಅವ್ರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಯಾವುದೇ ಜಾತಿಯ ಕಾಲಂದಲ್ಲಿ ಇರಲಿಲ್ಲ. ಯಾರಾದರೂ ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗ ಅಥವಾ ತಹಶೀಲ್ದಾರ್ ಕಡೆ ಜಾತಿ ಸರ್ಟಿಫಿಕೇಟ್ ತೊಗೊಂಬರಕ್ಕೆ ಹೋದಾಗ ಅದೆಲ್ಲಿ ರಿಕಗ್ನೈಸೇ ಆಗಿರಲಿಲ್ಲ. ಅಂಥದನ್ನು ಮಾಡಿಕೊಡ್ಲಿಕ್ಕೆ ನಾವು ಯಡಿಯೂರಪ್ಪನವ್ರನ್ನ ನಮ್ಮ ಸಮಾಜದ ಹಿರಿಯರೆಲ್ಲರೂ ಹೋಗಿ ಭೇಟಿಯಾದಾಗ ಅವರು ಒಂದು ಮಾತು ಹೇಳಿದರು. ಇಮಿಡಿಯೇಟ್ ಆಗಿ ಅದಕ್ಕೊಂದು ಕಮಿಟಿ ಫಾರ್ಮ್ ಮಾಡಿದರು. ಅವತ್ತು ಲಕ್ಷ್ಮೀನಾರಾಯಣ ಏನು ಹಿಂದೆ ಕೇಂದ್ರದ MOE ಸಚಿವರಿದ್ದರು, ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ನಾನು ಮತ್ತು ಬಸವರಾಜ ಬೊಮ್ಮಾಯಿ ಅವರು, ಉದಾಸಿ ಅವರು, CM ಉದಾಸಿ ಅವರು 4 ಜನದ ಒಂದು ಕಮಿಟಿ ಮಾಡಿದರು. ಅದನ್ನು 6 ತಿಂಗಳಲ್ಲೇ ಒಂದು ವರದಿಯನ್ನು ಒಪ್ಪಿಸಲಿಕ್ಕೆ ಅವ್ರು ಹೇಳಿದಾಗ ಅದನ್ನು ಸ್ಟಡಿ ಮಾಡಿ ಅದನ್ನು ಮೊದಲನೇ ಹಂತದಲ್ಲಿ ಜಾತಿ ಕಾಲಂದಲ್ಲಿ ಸೇರಿಸುವಂಥ ನಿರ್ಧಾರವನ್ನು ಆರ್ಡರ್ನ ನಮ್ಮ ಸರ್ಕಾರದಲ್ಲಿ ಇದ್ದಾಗನೇ ಆಯಿತು. ಅವಾಗ ನಾವು 2A ಸೇರಿಸಬೇಕಾಗಿರುವಂಥ ಹೋರಾಟ ಕಳೆದ 25-30 ವರ್ಷದಿಂದ ನಡೀತಾ ಇದೆ, ನಿನ್ನೆ ಇವತ್ತಿಂದಲ್ಲ. ಆ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡಿ 2A ಮಾಡಲಿಕ್ಕೆ ಯಡಿಯೂರಪ್ಪನವರು ರೆಕಮೆಂಡ್ ಮಾಡಿದರು. ಅವಾಗೇನಾಯಿತು, ಅದನ್ನು ಏಕಾಏಕಿ ಒಮ್ಮೆ ಕ್ಯಾಬಿನೆಟ್ ತರಲಿಕ್ಕೆ ಬರೋದಿಲ್ಲ. ಇಡೀ ಜನಗಣತಿಯ ಆಧಾರವಾಗಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಎಷ್ಟಿದೆ, ಬಡತನಕ್ಕಿಂತ ಕಡಿಮೆ ಇರುವಂಥವ್ರು ಯಾರು, ಅವರಿಗೆ ಯಾವ ರೀತಿ ಸವಲತ್ತುಗಳನ್ನು ಕೊಡಬೇಕು, 2Aದಲ್ಲಿ ತರಬೇಕಾದ್ರೆ ಇದ್ದಂಥ ಒಂದು ಸ್ಥಿತಿಗತಿ ಏನಿದೆ, ಅವ್ರಿಗೆ ಇನ್ಮೇಲೆ ಇಫೆಕ್ಟ್ ಏನಾಗಿದೆ ಅನ್ನೋಂಥದ್ದನ್ನು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಒಂದು 6 ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕನ್ನುವಂಥದ್ದನ್ನು ಒಂದು ಕಮಿಟಿ ಮಾಡಿದರು. ಆ ಕಮಿಟಿಗೆ ಜಯಪ್ರಕಾಶ್ ಹೆಗಡೆ ಅವರು ಇವತ್ತೇನು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ ಚಿಕ್ಕಮಗಳೂರಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಇದನ್ನು ಇಂಥವಿರುವಂಥ ST ಸಮಾಜ, SC ಸಮಾಜ ಮತ್ತು ಅದರಲ್ಲಿರುವಂಥ ಬೋವಿ ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜದ ಒಟ್ಟು ಉಪಪಂಗಡಗಳಿರ್ಬೋದು ಒಂದು ಸ್ಟಡಿ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರು ಕೊಟ್ಟಾಗ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅವ್ರು ಸ್ಟಡಿ ಮಾಡಿ ಒಂದು ನಿಮಿಷ ಕೇವಲ ಮೂಡಿಯ ತುಪ್ಪ ಸುರುವಂತ ಕೆಲಸವನ್ನು ಬಿಜೆಪಿ ಮಾಡಿದೆ ಅಂತ ಆರೋಪ. ಒಂದೇ ನಿಮಿಷ ಸರ್, ಅದೊಂದೇ ಅಲ್ಲ, ನೀವು ಕ್ವಶನ್ ಕೇಳಿದ್ರೆ ನಾ ಹೇಳೋದಂತ ಬಿಡಲಿಲ್ಲ. ನೀವು ಏನು ಕೇಳಿದ್ರೆ ಅದು ಎಲ್ಲರಿಗೆ ನೀವು ಪಂಚಮಸಾಲಿ ಸಮುದಾಯದವರು ಪಂಚಮಸಾಲಿ ಎಷ್ಟೆಲ್ಲ ಹೋರಾಟ ಸರ್, ನಾನು ಹೇಳೋದಕ್ಕೆ ಒಂದು ನಿಮಿಷ ಟೈಮ್ ಕೊಡಿ, ಒಂದೇ ನಿಮಿಷ, ಜಾಸ್ತಿ ನಿಮ್ಮ ಟೈಮ್ ನೀವು ಭಾಳ ಬಿಜಿ ಇರ್ತೀರಿ, ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಿಮ್ಗೆ ಏನ್ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಹೇಳ್ತಾರೆ. ಒಂದ್ ನಿಮಿಷ ಟೈಮ್ ಕೊಡಿ. ಟೈಮ್ ಜಾಸ್ತಿ ನಾವು ತಗೋಬಾರ್ದು, ತುದಿ ಪಾಯಿಂಟ್ ಕೇಳ್ತಾ ಇದೀವಿ. ಅವ್ರು ಹೇಳಿರೋದು ನಿಮ್ಮ ಜನಸಂಖ್ಯೆ ಪಂಚಮಸಾಲಿ ಸಮಾಜದ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಸರಿಯಾಗಿ ಟಿಕೆಟ್ಗಳನ್ನು ವಿತರಣೆ ಆಗಿಲ್ಲ. ನಮ್ಮಲ್ಲಿ ಕೇವಲ 3 ಜನರಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಬ್ರಾಹ್ಮಣರು ಕೇವಲ 2% ಇದ್ದಾರೆ, ಅವ್ರಿಗೆ 3 ಟಿಕೆಟ್ ಕೊಟ್ಟಿದ್ದಾರೆ. ಇದರ ಅರ್ಥ ನಾವು ನನ್ನವರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನೀವು ಅದ್ರ ಬಗ್ಗೆ ನೇರವಾಗಿ ಉತ್ತರ ಕೊಡಿ ಸರ್. ಇದರಲ್ಲಿ 2 ಪಾಯಿಂಟ್. ಒಂದನೇ ಪ್ರಶ್ನೆ ಕೇಳಿದಕ್ಕೆ ಇಡೀ ಸರ್ಕಾರದಲ್ಲಿ ನಾವು ಇರುವಂಥ ಸಮಯದಲ್ಲಿ ಅಟ್ಲೀಸ್ಟ್ ನಾವು 2C ಅನ್ನು ಮಾಡೋದ್ರ ಮುಖಾಂತರ 2A 2B ಡಿಸ್ಟರ್ಬ್ ಮಾಡಿಲ್ಲ. ಒಂದನೇದ್ದು. ಎರಡನೇದ್ದು, ವಚನಾನಂದ ಸ್ವಾಮೀಜಿ ಅವರು ಹೇಳಿರುವಂಥದ್ದನ್ನು ನಾನು ಪೇಪರ್ದಲ್ಲಿ ನೋಡಿದೆ. ನಾನು ಅವ್ರು ಕೇವಲ ಹೇಳಿರುವಂಥದ್ದು ಇವತ್ತಿದ್ದಲ್ಲ, ಅವ್ರ ಗಮನದಲ್ಲಿ